ಓಂ ಶಾಂತಿ. ಇಂದಿನ ದಿನಾಂಕ 31/12/2023. ಅವ್ಯಕ್ತ ಬಾಪ್ತಾದ ರಿವೈಸ್ 13/11/97. ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧದ ಅನುಭವ ಮಾಡಿ ಮಾಸ್ಟರ್ ದಾತ ಮಹಾ ಸಹಯೋಗಿ ಆಗಿರಿ. ಇಂದು ಭಾಗ್ಯವಿದಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದರು. ಪ್ರತಿಯೊಂದು ಮಗುವಿನ ಭಾಗ್ಯದ ರೇಖೆಗಳನ್ನು ನೋಡಿ ಭಾಗ್ಯವಿದಾತ ತಂದೆಯೂ ಹರ್ಷಿತರಾಗುತ್ತಾರೆ. ಏಕೆಂದರೆ ಇಡೀ ಕಲ್ಪದಲ್ಲಿ ಚಕ್ರವನ್ನು ಹಾಕಿದ್ದರೆ ನಿಮ್ಮಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾವುದೇ ಧರ್ಮಾತ್ಮ, ಮಹಾನ್ ಆತ್ಮ, ರಾಜ್ಯ ಅಧಿಕಾರಿ ಆತ್ಮ ಯಾರದ್ದೂ ಸಹ ಇಷ್ಟು ದೊಡ್ಡ ಭಾಗ್ಯ ಇಲ್ಲ. ಎಷ್ಟು ನೀವು ಸಂಗಮಯುಗಿ ಶ್ರೇಷ್ಠ ಆತ್ಮರ ಭಾಗ್ಯವಾಗಿದೆ. ಮಸ್ತಕದಲ್ಲಿ ತಮ್ಮ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ನೋಡುತ್ತೀರಾ. ಬಾಪ್ ದಾದಾರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ಶ್ರೇಷ್ಠ ರೇಖೆಗಳನ್ನು ನೋಡುತ್ತಿದ್ದಾರೆ. ನೀವು ಸಹ ತಮ್ಮ ರೇಖೆಗಳನ್ನು ನೋಡಿಕೊಳ್ಳುತ್ತೀರಾ. ನಯನಗಳಲ್ಲಿ ನೋಡಿದರೆ ಸ್ನೇಹ ಹಾಗೂ ಶಕ್ತಿಯ ರೇಖೆಗಳು ಸ್ಪಷ್ಟವಾಗಿವೆ. ಮುಖವನ್ನು ನೋಡಿದರೆ ಮಧುರ ಶ್ರೇಷ್ಠ ವಾಣಿಯ ರೇಖೆಗಳು ಹೊಳೆಯುತ್ತಿದೆ. ತುಟಿಗಳಲ್ಲಿ ನೋಡಿದರೆ ಆತ್ಮಿಕ ಮುಗುಳ್ನಗೆ, ಆತ್ಮಿಕ ಖುಷಿಯ ಹೊಳಪಿನ ರೇಖೆಗಳು ಕಾಣಿಸುತ್ತಿವೆ. ಹೃದಯದಲ್ಲಿ ನೋಡಿದರೆ ಹೃದಯ ರಾಮನ ಪ್ರೀತಿಯಲ್ಲಿ ಲವಲೀನರಾಗಿರುವ ರೇಖೆಗಳು ಸ್ಪಷ್ಟವಾಗಿವೆ. ಕೈಗಳಲ್ಲಿ ನೋಡಿದರೆ ಎರಡು ಕೈಗಳಲ್ಲಿ ಸರ್ವ ಖಜಾನೆಗಳು ಸಂಪನ್ನವಾಗಿರುವ ರೇಖೆಗಳು ಕಾಣಿಸುತ್ತಿವೆ. ಕಾಲುಗಳಲ್ಲಿ ನೋಡಿದರೆ ಪ್ರತಿ ಹೆಜ್ಜೆಯಲ್ಲಿ ಪದಮದ ಪ್ರಾಪ್ತಿಯ ರೇಖೆಗಳು ಸ್ಪಷ್ಟವಾಗಿವೆ. ಎಷ್ಟು ದೊಡ್ಡ ಭಾಗ್ಯವಾಗಿದೆ. ಭಾಗ್ಯವಿದಾತ ತಂದೆ ಪ್ರತಿ ಮಗುವಿಗೂ ಪುರುಷಾರ್ಥದಿಂದ ಶ್ರೇಷ್ಠ ಕರ್ಮಗಳ ಲೇಖನಿಯಿಂದ ಈ ಎಲ್ಲ ರೇಖೆಗಳನ್ನು ಬೆರೆಯುವ ಅನುಮತಿ ನೀಡಿದ್ದಾರೆ. ಸಂಪೂರ್ಣ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಉದ್ದ ಭಾಗ್ಯದ ಗೆರೆಯನ್ನು ಎಳೆಯಲು ಬಯಸುತ್ತೀರೋ ಅಷ್ಟು ಎಳೆಯಬಹುದು. ಆದರೆ ಸಮಯದ ಒಳಗೆ ಯಾರಿಗೆ ಎಷ್ಟು ಶ್ರೇಷ್ಠ ಗೆರೆಯನ್ನು ಎಳೆಯಬೇಕು ಅವರು ಸ್ವಯಂ ಎಳೆದುಕೊಳ್ಳಬಹುದು. ತಂದೆಯಂತೂ ಲೇಖನಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅಂದ ಮೇಲೆ ಇಂತಹ ಗೆರೆಯನ್ನು ಎಳೆಯಲು ಬರುತ್ತದೆಯೇ? ಎಳೆದಿದ್ದೀರಾ ಅಥವಾ ಎಳೆಯಲು ಬರುವುದಿಲ್ಲವೇ? ಎಲ್ಲರಿಗೂ ಬರುತ್ತದೆ ಅಲ್ಲವೇ? ಹೌದು, ಬಹಳ ಒಳ್ಳೆಯದು. ನೋಡಿ, ಈಗಿನ ಭಾಗ್ಯದ ಗೆರೆ ನಿಮ್ಮನ್ನು ಇಡೀ ಕಲ್ಪದಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತದೆ. 21 ಜನ್ಮವಂತೂ ಸದಾ ಸಂಪನ್ನ ಹಾಗೂ ಸುಖಿಯಾಗಿರುವ ರೇಖೆಯಂತೂ ನಡೆಯುತ್ತಲೇ ಇರುತ್ತದೆ. ಹಾಗೂ ದ್ವಾಪರ ಕಲಿಯುಗದಲ್ಲೂ ಸಹ ನೀವು ಪೂಜ್ಯರಾಗುವ ರೇಖೆ ಶ್ರೇಷ್ಠವಾಗಿರುತ್ತದೆ. ಅಂದ ಮೇಲೆ ಈ ಸಮಯದ ಭಾಗ್ಯದ ರೇಖೆ ಇಡೀ ಕಲ್ಪ ಸದಾ ಜೊತೆಯಲ್ಲಿ ನಡೆಯುವುದಾಗಿದೆ. ಏಕೆಂದರೆ ಅವಿನಾಶಿ ತಂದೆಯ ಅವಿನಾಶಿ ರೇಖೆಗಳಾಗಿವೆ. ಅಂದ ಮೇಲೆ ಸದಾ ನಿಮ್ಮ ಶ್ರೇಷ್ಠ ಭಾಗ್ಯದ ರೇಖೆ ಸ್ಮೃತಿಯಲ್ಲಿ ಇರುತ್ತದೆಯೇ? ಇರುತ್ತದೆ. ಆದರೆ ಕೆಲವೊಮ್ಮೆ ಇಮರ್ಜ್ ಇರುತ್ತದೆ, ಕೆಲವೊಮ್ಮೆ ಮರ್ಜ್ ಆಗಿರುತ್ತದೆಯೇ ಅಥವಾ ಸದಾ ಇಮರ್ಜ್ ಆಗಿರುತ್ತದೆಯೇ? ಇದರಲ್ಲಿ ಕಡಿಮೆ ಕೈ ಎತ್ತುತ್ತಿದ್ದೀರಿ. ನೋಡಿಕೊಳ್ಳಿ, ಸದಾ ಇಮೇಜ್ ಆಗಿರಲಿ. ಇಮರ್ಜ್ ಆಗುವ ಚಿಹ್ನೆಯಾಗಿದೆ. ಹಳೆಯ ಸ್ಮೃತಿಗಳ ಹಾಗೂ ಹಳೆಯ ಸಂಸ್ಕಾರಗಳ ರೇಖೆಗಳು ಮರ್ಜ್ ಆಗುವುದು. ಎಂದೂ ಸಹ ಹಳೆಯ ಸಂಸ್ಕಾರಗಳ ರೇಖೆಗಳು ಹಾಗೂ ಹಳೆಯ ಮಾತುಗಳ ಸ್ಮೃತಿಗಳ ರೇಖೆ ಇಮರ್ಜ್ ಆಗದಿರಲಿ, ಮರ್ಜ್ ಆಗಿರಲಿ. ಹಾಗೂ ಮರ್ಜ್ ಆಗುತ್ತಾ ಆಗುತ್ತಾ ಸಮಾಪ್ತಿಯಾಗಿ ಬಿಡಲಿ. ಎಲ್ಲಿ ಶ್ರೇಷ್ಠ ಭಾಗ್ಯಗಳ ರೇಖೆಗಳು ಇಮರ್ಜ್ ಆಗಿವೆ ಅಲ್ಲಿ ಹಳೆಯ ರೇಖೆಗಳು ಇಮರ್ಜ್ ಆಗುವುದು ಅಸಂಭವವಾಗಿದೆ. ಒಂದು ವೇಳೆ ಆಗುತ್ತದೆ ಎಂದರೆ ಸಿದ್ಧವಾಗಿದೆ. ಶ್ರೇಷ್ಠ ಭಾಗ್ಯದ ರೇಖೆಗಳು ಸದಾ ಇಮರ್ಜ್ ಆಗಿಲ್ಲ ಎಂದು ಅಂದ ಮೇಲೆ ಏನೆಂದು ತಿಳಿಯುವಿರಿ? ಇಷ್ಟು ಶ್ರೇಷ್ಠ ಭಾಗ್ಯದ ರೇಖೆಗಳು
ಇಮರ್ಜ್ ಆಗಬೇಕೋ ಅಥವಾ ಮರ್ಜ್ ಆಗಬೇಕೋ? ಬಾಪ್ತಾದ ವರ್ತಮಾನ ಸಮಯ ಎಲ್ಲ ಮಕ್ಕಳನ್ನು ವರ್ತಮಾನ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧಗಳ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಬಹಳ ಸಮಯ ಪುರುಷಾರ್ಥ ಮಾಡಿದ್ದೀರಿ. ಈಗ ಸ್ವತಃವಾಗಿ ಪುರುಷಾರ್ಥ ನಡೆಯಲಿ. ಪರಿಶ್ರಮದ ಪುರುಷಾರ್ಥವಲ್ಲ. ಅಂತ್ಯದವರೆಗೂ ಪುರುಷಾರ್ಥದ ಪರಿಶ್ರಮ ಮಾಡುತ್ತಲೇ ಇರುತ್ತೀರಿ. ಸಂಗಮಯುಗಿ ಪ್ರಾಪ್ತಿಗಳ ಪ್ರಾರಬ್ಧಗಳ ಅನುಭವ ಈಗ ಮಾಡುವುದಿಲ್ಲ ಎಂದರೆ ಇನ್ನೆಂದು ಮಾಡುವಿರಿ? ಭವಿಷ್ಯದ ಪ್ರಾರಬ್ಧ ಬೇರೆಯ ವಸ್ತುವಾಗಿದೆ. ಅದಂತೂ ನಿಮ್ಮ ಈಗಿನ ಪುರುಷಾರ್ಥದ ಪ್ರಾರಬ್ಧದ ನೆರಳಾಗಿದೆ. ಅದಂತೂ ನಿಮ್ಮ ಹಿಂದೆ ಸ್ವತಃವಾಗಿಯೇ ಬರುತ್ತದೆ. ಆದರೆ ಈ ಸಮಯದ ಪ್ರಾರಬ್ಧ ಪ್ರಾಪ್ತಿ ಮಾಡಿಕೊಳ್ಳುವುದು ವಿಶೇಷ ಮಾತಾಗಿದೆ. ಈಗಲ್ಲ, ಹೇಗಿದ್ದೀರಿ, ಹೇಗೆ ನಡೆಯುತ್ತಿರುವಿರಿ ಎಂದು ಯಾರಾದರೂ ಕೇಳಿದರೆ ಇದುವರೆಗೂ ಪುರುಷಾರ್ಥವೇ ನಡೆಯುತ್ತಿದೆ ಎಂದು ಹೇಳುತ್ತಿರಬೇಡಿರಿ. ಪುರುಷಾರ್ಥವಂತೂ ಇದೆ, ಆದರೆ ಪುರುಷಾರ್ಥದ ಪ್ರಾರಬ್ಧ ಈಗ ಅನುಭವ ಮಾಡಿ. ಆ ಪ್ರಾರಬ್ಧವಾಗಿದೆ ಸರ್ವಶಕ್ತಿ ಸಂಪನ್ನ, ಸರ್ವಜ್ಞಾನ ಸಂಪನ್ನ, ಸರ್ವ ವಿಘ್ನ ವಿನಾಶಕ ಮೂರ್ತಿ. ಈಗಿನ ಈ ಪ್ರಾರಬ್ಧ ಭವಿಷ್ಯದಲ್ಲಿ ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತದೆ. ಹೇಗೆ ಭವಿಷ್ಯದಲ್ಲಿ ಕೇವಲ ಪ್ರಾರಬ್ಧ ಇದೆ, ಪುರುಷಾರ್ಥ ಸಮಾಪ್ತಿಯಾಗಿದೆ, ಅದೇ ರೀತಿ ಈಗ ಬಾಕಿ ಉಳಿದಿರುವ ಸಮಯದಲ್ಲಿ ಪ್ರಾರಬ್ಧ ಸ್ವರೂಪದ ವಿಶೇಷ ಅನುಭವ ಮಾಡಿ. ಯಾವಾಗ ಪ್ರಾರಬ್ಧ ಎಂದು ಹೇಳುತ್ತೀರಿ ಎಂದರೆ ಪುರುಷಾರ್ಥದ ಪ್ರಾರಬ್ಧವಾಗಿರುತ್ತದೆ. ಪುರುಷಾರ್ಥ ಮಾಡಿದ್ದೀರಿ, ಆ ಪುರುಷಾರ್ಥದ ಅನುಸಾರವೇ ಪ್ರಾರಬ್ಧದ ಅನುಭವ ಮಾಡುವಿರಿ. ಆದರೆ ಬಾಪ್ತಾದಾರವರು ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಕೇಳುತ್ತೀರಲ್ಲವೇ? ಬಾಪ್ತಾದಾರವರು ನಮ್ಮಿಂದ ಏನನ್ನು ಬಯಸುತ್ತಾರೆ ಅಂದ ಮೇಲೆ ಬಾಪ್ತಾದಾರವರು ಇದನ್ನೇ ಬಯಸುತ್ತಾರೆ. ಈಗ ಸ್ವಲ್ಪ ಸಮಯಕ್ಕಾಗಿ ಪುರುಷಾರ್ಥದ ಪ್ರಾರಬ್ಧ ಸ್ವರೂಪರಾಗಿರಿ. ಆಗಲು ಸಾಧ್ಯವೇ? ಅಥವಾ ಪುರುಷಾರ್ಥದ ಪರಿಶ್ರಮ ಇಷ್ಟವಾಗುತ್ತದೆಯೇ? ಪ್ರಾರಬ್ಧ ಪಡೆದುಕೊಳ್ಳುವವರು ಆಗುವಿರೇ? ಈಗಲೂ ಪುರುಷಾರ್ಥ ಮಾಡುತ್ತಿದ್ದೇನೆ, ಪುರುಷಾರ್ಥ ಆಗಿಬಿಡುವುದು, ಮಾಡಿ ತೋರಿಸುತ್ತೇವೆ. ಇಂತಹ ಶಬ್ದಗಳು ಸಮಾಪ್ತಿಯಾಗಲಿ. ಮಾಡಿ ತೋರಿಸುತ್ತೇವೆ ಅಲ್ಲ, ತೋರಿಸಿರಿ. ಇನ್ನು ಯಾವಾಗ ತೋರಿಸುವಿರಿ? ವಿನಾಶದ ಸಮಯದಲ್ಲಿ ತೋರಿಸುವಿರಾ? ಇದರ ಬಹಳ ಸಹಜ ವಿಧಿಯಾಗಿದೆ. ಈಗ ಮಾಸ್ಟರ್ ದಾತ ಆಗಿರಿ. ತಂದೆಯಿಂದ ಪಡೆದುಕೊಂಡಿದ್ದೀರಿ ಹಾಗೂ ಪಡೆದುಕೊಳ್ಳುತ್ತಾ ಇರಿ. ಆದರೆ ಆತ್ಮಗಳಿಂದ ಪಡೆದುಕೊಳ್ಳುವ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ಇವರು ಹೀಗೆ ಮಾಡಿದರೆ ಹೀಗಾಗುತ್ತಿತ್ತು, ಇವರು ಬದಲಾದರೆ ನಾನು ಬದಲಾಗುತ್ತೇನೆ. ಇದು ಪಡೆದುಕೊಳ್ಳುವ ಭಾವನೆಯಾಗಿದೆ. ಹೀಗಾದರೆ ಹೀಗೆ, ಇದು ಪಡೆದುಕೊಳ್ಳುವ ಭಾವನೆ ಆಗಿದೆ. ಹೀಗೆ ಆಗಬೇಕಿತ್ತು ಅಲ್ಲ, ಆದರೆ ಹೀಗೆ ಮಾಡಿ ತೋರಿಸಬೇಕು. ಹೀಗಾಗಿ ಬಿಟ್ಟರೆ ಅಲ್ಲ, ಆದರೆ ಆಗಲೇಬೇಕು. ಮತ್ತು ನಾನು ಮಾಡಬೇಕು. ನಾನು ಪ್ರಕಂಪನಗಳನ್ನು ಕೊಡಬೇಕು. ನಾನು ದಯಾಹೃದಯಿ ಆಗಬೇಕು. ನಾನು ಗುಣಗಳ ಸಹಯೋಗವನ್ನು ಕೊಡಬೇಕು. ನಾನು ಶಕ್ತಿಗಳ ಸಹಯೋಗವನ್ನು ಕೊಡಬೇಕು. ಮಾಸ್ಟರ್ ದಾತ ಆಗಿ ತೆಗೆದುಕೊಳ್ಳಬೇಕೆಂದರೆ ಕೇವಲ ಒಬ್ಬ ತಂದೆಯಿಂದ ತೆಗೆದುಕೊಳ್ಳಿರಿ. ಒಂದು ವೇಳೆ ಅನ್ಯ ಆತ್ಮಗಳಿಂದ ಸಹ ಸಿಗುತ್ತಿದೆ ಎಂದರೆ ತಂದೆಯಿಂದ ಏನನ್ನು ಪಡೆದುಕೊಂಡಿದ್ದಾರೆ ಅದನ್ನೇ ಕೊಡುತ್ತಿದ್ದಾರೆ. ದಾತ ಆಗಿ ವಿಶಾಲ ಹೃದಯಿಯಾಗಿ ಕೊಡುತ್ತೀರಿ. ಕೊಡುವುದು ಬರುತ್ತದೆಯೇ ಅಥವಾ ಕೇವಲ ತೆಗೆದುಕೊಳ್ಳುವುದು ಬರುತ್ತದೆಯೇ? ಈಗ ಏನು ಜಮಾ ಮಾಡಿದ್ದೀರಿ ಅದನ್ನು ಕೊಡಿ. ಪರಸ್ಪರದಲ್ಲಿ ಬ್ರಾಹ್ಮಣ ಆತ್ಮರೂ ಸಹ ಮಾಸ್ಟರ್ ದಾತರಾಗಿರಿ. ಅನ್ಯರು ಕೊಟ್ಟರೆ ನಾನು ಕೊಡುತ್ತೇನೆ, ಈಗಲ್ಲ, ನಾನು ಕೊಡಬೇಕು. ನಿಮ್ಮ ಬಳಿ ಖಜಾನೆ ಇದೆಯೇ? ಸಂಪನ್ನವಾಗಿದೆಯೇ? ಗುಣಗಳಿಂದ ಸಂಪನ್ನವಾಗಿದೆಯೇ? ಶಕ್ತಿಗಳಿಂದ ಸಂಪನ್ನವಾಗಿದೆಯೇ? ಇವರು ಏಕೆ ಕೊಡುವುದಿಲ್ಲ? ತಮಗಾಗಿ ಮುಚ್ಚಿಟ್ಟುಕೊಂಡಿದ್ದೀರೇನೋ? ಯಾವಾಗ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಅಂದ ಮೇಲೆ ಕೊಡುತ್ತಾ ಹೋಗಿರಿ. ಇವರು ಏಕೆ
ಏಕೆ ಮಾಡುತ್ತಾರೆ, ಇವರು ಏಕೆ ಹೇಳುತ್ತಾರೆ, ಇಂತಹ ಯೋಚನೆ ಮಾಡಬೇಡಿರಿ. ದಯಾಹೃದಯಿಯಾಗಿ ತಮ್ಮ ಗುಣಗಳ, ತಮ್ಮ ಶಕ್ತಿಗಳ ಸಹಯೋಗ ಕೊಡಿ. ಇದಕ್ಕೆ ಹೇಳಲಾಗುತ್ತದೆ ಮಾಸ್ಟರ್ ದಾತ, ಮಹಾ ಸಹಯೋಗಿಯೂ ಅಲ್ಲ, ಮಹಾ ಸಹಯೋಗಿಯಾಗಿರಿ, ಮಹಾದಾತ ಆಗಿರಿ. ಅಂದ ಮೇಲೆ ತಿಳಿಯಿತೆ ಬಾಪ್ ದಾದಾರವರು ಏನನ್ನು ಬಯಸುತ್ತಾರೆ ಎಂದು. ಬಾಪ್ ದಾದಾರವರಿಗೆ ಇನ್ನೂ ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಮಾಡುತ್ತಿರುವುದನ್ನು ನೋಡಲು ಆಗುತ್ತಿಲ್ಲ. ಡೈಮಂಡ್ ಜೂಬ್ಲಿ ಸಮಾಪ್ತಿ ಆಯಿತು ಹಾಗೂ ಡೈಮಂಡ್ ಇನ್ನೂ ಕಲೆರಹಿತರಾಗುವ ಪುರುಷಾರ್ಥದಲ್ಲಿ ತೊಡಗಿದ್ದೀರಿ. ಡೈಮಂಡ್ ಜೂಬ್ಲಿ ಅರ್ಥಾತ್ ಪ್ರತಿ ಬ್ರಾಹ್ಮಣ ಆತ್ಮಗಳು ಹೊಳೆಯುತ್ತಿರಲಿ. ನೀವು ಯೋಚಿಸುತ್ತಿರಬಹುದು, ನಮ್ಮದಂತೂ ಡೈಮಂಡ್ ಜೂಬ್ಲಿ ಆಗಿರಲಿಲ್ಲ, ಅದಂತೂ ದಾದಿಯರದ್ದಾಗಿತ್ತು. ನಿಮ್ಮದಾಗಿತ್ತು ಅಥವಾ ದಾದಿಯರದ್ದಾಗಿತ್ತು? ಯಾರದಾಗಿತ್ತು? ಯಜ್ಞದ ಸ್ಥಾಪನೆಯ ಕಾರ್ಯದ ಡೈಮಂಡ್ ಜೂಬ್ಲಿ, ಕೇವಲ ದಾದಿಯರದ್ದಲ್ಲ, ಸ್ಥಾಪನೆಯ ಕಾರ್ಯದ ಡೈಮಂಡ್ ಜೂಬ್ಲಿ. ಅಂದ ಮೇಲೆ ನೀವೆಲ್ಲರೂ ಬಲೆ 2 ವರ್ಷದವರಾಗಿರಲಿ ಅಥವಾ 12 ವರ್ಷದವರಾಗಿರಲಿ, 50 ವರ್ಷದವರಾಗಿರಲಿ, ಆದರೆ ಸ್ಥಾಪನೆಯ ಕಾರ್ಯದ ನಿಮಿತ್ತ ಆಗಿದ್ದೀರಲ್ಲವೇ ಅಥವಾ ಇಲ್ಲವೇ? ನಿಮಿತ್ತರಾಗಿದ್ದೀರಾ? ಬ್ರಾಹ್ಮಣ ಎಂದರೆ ಬ್ರಹ್ಮ ತಂದೆಯ ಜೊತೆ ಸ್ಥಾಪನೆಯ ಕಾರ್ಯದಲ್ಲಿ ನಿಮಿತ್ತ ಆತ್ಮ. ಅವರೇ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿ ಎಂದು ಕರೆಸಿಕೊಳ್ಳಲು ಸಾಧ್ಯ. ಅಂದ ಮೇಲೆ ಬ್ರಹ್ಮ ಕುಮಾರ ಕುಮಾರಿ ಎಲ್ಲರೂ ಆಗಿದ್ದೀರಲ್ಲವೇ ಅಥವಾ ಪುರುಷಾರ್ಥ ಕುಮಾರ ಕುಮಾರಿ ಆಗಿದ್ದೀರಾ? ಏನಾಗಿದ್ದೀರಿ? ಬ್ರಹ್ಮ ಕುಮಾರಿಯರು ಅರ್ಥಾತ್ ಜನ್ಮವನ್ನು ಪಡೆದುಕೊಂಡಿರಿ ಹಾಗೂ ಬ್ರಹ್ಮ ತಂದೆಯ ಜೊತೆಗಾರರು, ಸ್ಥಾಪನೆಯ ನಿಮಿತ್ತ ಆತ್ಮಗಳಾದಿರಿ. ಎಂದ ಮೇಲೆ ಹೀಗೆ ತಿಳಿಯಬೇಡಿ, ನಾವಂತೂ ಇನ್ನೂ ಹೊಸಬರು, ನಾವಂತೂ ಇನ್ನೂ ಚಿಕ್ಕವರು. ಆದರೆ ಸಮಯದ ಅನುಸಾರ ಯಾವಾಗ ಸಮಯ ಸಮಾಪ್ತಿಯ ಸಮೀಪವಿರುತ್ತದೆ ಆಗ ಚಿಕ್ಕವರಿಗೆ, ಹೊಸಬರಿಗೆ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕಾಗುತ್ತದೆ. ಒಂದು ವೇಳೆ ಬ್ರಾಹ್ಮಣರಾಗಿದ್ದರೆ, ಒಂದು ವೇಳೆ ಕ್ಷತ್ರಿಯರಾಗಿದ್ದರೆ ನಿಮಗೆ ಚುಟ್ಟಿ ಬಿಡುಗಡೆ ಇದೆ. ಆದರೆ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣ್ ಸೋ ದೇವತಾ ಎಂದು ಹೇಳಲಾಗುತ್ತದೆ, ಕ್ಷತ್ರಿಯ ಸೋ ದೇವತಾ ಎಂದು ಹೇಳುವುದಿಲ್ಲ. ಬ್ರಾಹ್ಮಣ ಆತ್ಮರಿಗೆ ಸ್ಥಾಪನೆಯ ನಿಮಿತ್ತರಾಗಲೇಬೇಕು, ನಿಮಿತ್ತರಾಗಿಯೇ ಇದ್ದೀರಿ. ಆದ್ದರಿಂದ ಈಗ ಮಾಸ್ಟರ್ ದಾತ ಆಗಿರಿ. ದಾನ ಮಾಡಬೇಡಿ, ಆದರೆ ಸಹಯೋಗ ಕೊಡಿ. ಬ್ರಾಹ್ಮಣರಿಗೆ ದಾನವನ್ನು ಕೊಡಲು ಸಾಧ್ಯವಿಲ್ಲ, ಸಹಯೋಗ ಕೊಡಬಹುದು. ಅಂದ ಮೇಲೆ ಏನು ಹೇಳಿದ್ದೀರಿ? ಮಹಾದಾತ ಹಾಗೂ ಮಹಾ ಸಹಯೋಗಿ ಆಗಿರಿ. ಈಗ 1 ವರ್ಷದವರಾಗಿದ್ದರೂ ಸಹ ಸಮಯ ಅನುಸಾರ ಈಗ ಬಾಲ್ಯದ ಮಾತುಗಳನ್ನು ಸಮಾಪ್ತಿ ಮಾಡಿ. ಏಕೆಂದರೆ ನೀವೆಲ್ಲ ಮಕ್ಕಳು ವಾನಪ್ರಸ್ಥ ಅವಸ್ಥೆಯ ಸಮೀಪ ಇದ್ದೀರಿ. ಸಮಯದ ಗತಿಯ ಪ್ರಮಾಣ, ಡ್ರಾಮಾದ ನಿಯಮ ಪ್ರಮಾಣ ಈಗ ಎಲ್ಲರ ವಾನಪ್ರಸ್ಥ ಅವಸ್ಥೆ ಸಮೀಪವಿದೆ. ಬಾಪ್ ದಾದಾರವರು ತಿಳಿದಿದ್ದಾರೆ, ಮಕ್ಕಳಿಗೆ ತಂದೆಯ ಮೇಲೆ ಹೃದಯದ ಸ್ನೇಹವಿದೆ. ಹೃದಯದ ಸ್ನೇಹ ಇದೆ ಅಲ್ಲವೇ? ಅಥವಾ ಮೇಲೆ ಮೇಲೆ ತೋರ್ಪಡಿಕೆಯ ಪ್ರೀತಿ ಇದೆಯೋ? ಹೃದಯದ ಸ್ನೇಹವಿದೆ, ಆದ್ದರಿಂದಲೇ ಓಡೋಡಿ ಬಂದಿದ್ದೀರಿ ಅಲ್ಲವೇ? ನೋಡಿ, ಬೇಅದ್ದಿನ ಹಾಲ್ನಲ್ಲಿ ಬೇಅದ್ದಿನ ತಂದೆಯ ಮಕ್ಕಳು ಬೇಅದ್ದಿನ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಹಾಲ್ ಇಷ್ಟವಾಗುತ್ತದೆಯೇ ಅಥವಾ ದೂರ ಎನಿಸುತ್ತದೆಯೇ? ನೋಡಿ, ಕುಳಿತುಕೊಳ್ಳುವುದರಲ್ಲಂತೂ ದೂರವಿದ್ದೀರಿ. ಆದರೆ ಬಾಪ್ ದಾದಾರವರ ಹೃದಯದ ಸ್ಕ್ರೀನ್ ಪರದೆ ಬಹಳ ದೊಡ್ಡದಾಗಿದೆ. ಇದುವರೆಗೂ ಸೈನ್ಸ್ನವರು ಸಹ ಇಂತಹ ಸ್ಕ್ರೀನ್ ತಯಾರು ಮಾಡಿಲ್ಲ. ಆದ್ದರಿಂದ ನೀವು ದೂರ ಕುಳಿತಿಲ್ಲ, ಬಾಪ್ ದಾದಾರವರ ಹೃದಯದಲ್ಲಿ ಕುಳಿತಿದ್ದೀರಿ. ಈ ರೀತಿ ತಿಳಿಯುತ್ತೀರಾ? ಕುರ್ಚಿಯ
ಮೇಲೆ ಕುಳಿತಿದ್ದೀರಾ, ಕೆಳಗೆ ಕುಳಿತಿದ್ದೀರಾ ಅಥವಾ ಹೃದಯದಲ್ಲಿ ಕುಳಿತಿದ್ದೀರಾ? ದೃಶ್ಯವಂತೂ ಬಹಳ ಒಳ್ಳೆಯದು, ಸುಂದರ ಎನಿಸುತ್ತದೆ. ಸಂಪೂರ್ಣ ಇಂದಿನವರೆಗೂ ತುಂಬಿದೆಯೇ ಅಥವಾ ಸ್ವಲ್ಪ ಖಾಲಿ ಇದೆಯೇ? ಬಾಪ್ದಾದಾರವರು ನೋಡುತ್ತಿದ್ದರೂ ಸ್ವಲ್ಪ ಹಿಂದೆ ಖಾಲಿ ಇದೆ. ನೋಡಿ, ಬಾಪ್ದಾದಾರವರು ನಿಮಗೆ ಕೆಲಸ ಕೊಟ್ಟಿದ್ದರು, ನೀವು ಮರೆತಿರಬಹುದು. ಆದರೆ ಬಾಪ್ದಾದಾರವರಿಗೆ ನೆನಪಿದೆ ಯಾವ ಕೆಲಸ ಕೊಟ್ಟಿದ್ದರು. ಕ್ರೋಧ ಮುಕ್ತರಾಗುವ ಕೆಲಸ. ಇಂದು ಅದನ್ನು ಕೇಳುವುದಿಲ್ಲ. ಮೊದಲನೆಯ ಚಾನ್ಸ್ ತೆಗೆದುಕೊಂಡಿದ್ದೀರಲ್ಲವೇ? ಇಂದು ಕ್ರೋಧ ಮುಕ್ತ ಆಗಿದ್ದೀರಾ ಎಂದು ಕೇಳಿದರೆ ಹೃದಯ ವಿದೀರ್ಣರಾಗುವರು. ಬಾಪ್ದಾದಾರವರಿಗೆ ಫಲಿತಾಂಶ ಗೊತ್ತಿದೆ. ಕೇಳುವರು, ನಿಮ್ಮಿಂದಲೂ ಸಹ ಅಲ್ಲಿಂದ ಫಲಿತಾಂಶವನ್ನು ತರಿಸುವರು. ಇಂದು ಅದನ್ನು ಬಿಟ್ಟು ಬಿಡೋಣ. ಕೆಲಸ ಕೊಟ್ಟಿದ್ದರೂ 9 ಲಕ್ಷ ತಯಾರು ಮಾಡಿ ತೋರಿಸಿ ಎಂದು ನೆನಪಿದೆಯೇ? ಪ್ರತಿ ಝೋನಿನವರಿಗೂ ಹೇಳಿದ್ದರು. ಯಾವ ಝೋನಿನವರು 9 ಲಕ್ಷ ತಯಾರು ಮಾಡಿದ್ದೀರಿ? ಬಂಗಾಳ, ಬಿಹಾರ ಅವರ ಸೇವೆಯ ಟರ್ನ್ ಆಗಿದೆ. ಬಂಗಾಳ, ಬಿಹಾರಿನವರು 9 ಲಕ್ಷವನ್ನು ತಯಾರು ಮಾಡಿದ್ದೀರಾ? ಸುಮ್ಮನಿದ್ದಾರೆ, ಮಾತನಾಡುತ್ತಿಲ್ಲ. ಹೋಗಲಿ, ಒಂದು ಝೋನ್ ಅಲ್ಲ, ಎಲ್ಲಾ ಝೋನ್ ದೇಶ ವಿದೇಶದವರು ಸೇರಿಕೊಂಡು 9 ಲಕ್ಷವನ್ನು ತಯಾರು ಮಾಡಿದ್ದೀರಾ? ವಿದೇಶದವರು ಹೇಳಿರಿ, 9 ಲಕ್ಷ ಇದ್ದೀರಾ? ಬಾಪ್ದಾದಾರವರಂತೂ ತಮ್ಮ ದಿನಾಂಕವನ್ನು ನಿಗದಿ ಮಾಡುತ್ತಾರೆ ಹಾಗೂ ಆ ದಿನಾಂಕದಂದೇ ಬರುತ್ತಾರೆ. ನೀವು ಸಹ ಎಲ್ಲ ಮಾತಿನ ದಿನಾಂಕವನ್ನು ನಿಗದಿ ಮಾಡುತ್ತೀರಾ? ಈ ಹಾಲ್ ಎಂದು ತಯಾರಾಗುವುದು, ಕಾರ್ಯಕ್ರಮವನ್ನು ಯಾವಾಗ ಮಾಡುವುದು, ಇದರ ದಿನಾಂಕಗಳನ್ನು ನಿಗದಿ ಮಾಡುತ್ತೀರಿ ಅಲ್ಲವೇ? ಅಂದ ಮೇಲೆ ಇದರ ದಿನಾಂಕ ಎಂದು ನಿಗದಿ ಮಾಡಿದ್ದೀರಿ. ನಿಗದಿ ಮಾಡಿದ್ದೀರಾ? ವಿನಾಶದ ಅಂತಿಮದಲ್ಲಿಯೇ ಅಥವಾ ಮೊದಲೇ? ಏನಾಗುವುದು, ಏನು ಯೋಚಿಸಿದ್ದೀರಿ? ಯಾವ ದಿನಾಂಕವಾಗಿದೆ? ಯಾವುದಾದರೂ ದಿನಾಂಕ ಇದೆಯೇ ಅಥವಾ ಇದುವರೆಗೂ ನಿಗದಿ ಮಾಡಿಲ್ಲವೇ? ಇದು ಸಹ ತಂದೆಯೇ ಮಾಡಬೇಕೇ? ನೀವೇ ಮಾಡಬೇಕು. ಬಾಪ್ದಾದಾರವರಂತೂ ಹೇಳುತ್ತಾರೆ, ಶುಭ ಕಾರ್ಯದಲ್ಲಿ ತಡ ಮಾಡಬೇಡಿರಿ. ಅಂದ ಮೇಲೆ ಏನು ಮಾಡುವಿರಿ? ನಡೆಯಿರಿ ಈ ಸೀಸನ್ನ ಅಂತ್ಯದವರೆಗೂ. ಆದರೂ ಒಳ್ಳೆಯದು. ಇಷ್ಟು ಸಾಹಸ ಇದೆಯೇ? ಕೇವಲ ದಾತ ಆಗಿ. ಒಂದು ವೇಳೆ ದಾತ ಆದರೆ ದಾತಾತನದ ಭಾವನೆಯಿಂದ ನಿಮ್ಮ ರಾಯಲ್ ಫ್ಯಾಮಿಲಿ ಹಾಗೂ ಸಮೀಪದ ಪ್ರಜೆಗಳು ಬಹಳ ಬೇಗ ತಯಾರಾಗುವುದು. ಅವರಂತೂ ಕಾಯುತ್ತಿದ್ದಾರೆ. ಕೇವಲ ಸದಾ ದಾತ ಆಗುವ ಅವಶ್ಯಕತೆ ಇದೆ. ಮಹಾನ್ ಸಹಯೋಗಿ ಆಗುವ ಅವಶ್ಯಕತೆ ಇದೆ. ಬಹಳ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಕೇವಲ ಸ್ವಯಂನ ಸೇವೆಗಳ ಪ್ರತಿ ತೊಡಗಿಸುತ್ತಿದ್ದೀರಿ. ತಮ್ಮ ತಮ್ಮ ಸೇವೆಗಳ ಕರ್ತವ್ಯದಲ್ಲಿ ಬಹಳ ಸಮಯವನ್ನು ತೊಡಗಿಸುತ್ತಿದ್ದೀರಿ. ಮಹಾದಾತ ಆಗಿ, ಬೇಹದ್ದಿನ ದಾತ ಆಗಿ ವಿಶ್ವದ ಗ್ಲೋಬ್ನ ಮೇಲೆ ನಿಂತುಕೊಳ್ಳಿರಿ. ಬೇಹದ್ದಿನ ಸೇವೆಯಲ್ಲಿ ಪ್ರಕಂಪನಗಳನ್ನು ಹರಡಿಸಿರಿ. ವಿಶ್ವದ ರಾಜರಾಗಬೇಕು. ಕೇವಲ ಝೋನಿನ ಅಥವಾ ತಮ್ಮ ತಮ್ಮ ಕರ್ತವ್ಯದ ಗೆರೆಯೊಳಗಿನ ರಾಜರಲ್ಲ, ವಿಶ್ವ ಕಲ್ಯಾಣಕಾರಿ ಆಗಿದ್ದೀರಿ. ಈಗ ಬೇಹದ್ದಿನಲ್ಲಿ ಹೋಗಿ. ಬೇಹದ್ದಿನಲ್ಲಿ ಹೋಗುವುದರಿಂದ ಹದ್ದಿನ ಮಾತುಗಳು ಸ್ವತಃವಾಗಿಯೇ ಸಮಾಪ್ತಿಯಾಗುವುದು. ಮನೋಬಲ ಬಹಳ ಶ್ರೇಷ್ಠ ಬಲವಾಗಿದೆ, ಅದನ್ನು ಬಳಸುವುದಿಲ್ಲ. ವಾಣಿ, ಸಂಬಂಧ, ಸಂಪರ್ಕದ ಸೇವೆಗಳಲ್ಲಿ ವ್ಯಸ್ತರಾಗಿರುತ್ತೀರಿ. ಈಗ ಮನೋಬಲವನ್ನು ಹೆಚ್ಚಿಸಿಕೊಳ್ಳಿ. ಬೇಹದ್ದಿನ ಸೇವೆ ಯಾವುದು? ನೀವು ಈಗ ತಮ್ಮ ವಾಣಿ ಅಥವಾ ಸಂಬಂಧ ಸಹಯೋಗದಿಂದ ಮಾಡುತ್ತೀರಿ. ಅದನ್ನು ಮನೋಬಲದಿಂದ ಮಾಡಿ. ಒಂದು ವೇಳೆ ಮನೋಬಲದ ಬೇಹದ್ದಿನ ಸೇವೆ, ಒಂದು ವೇಳೆ ನೀವು ಬೇಹದ್ದಿನ ವೃತ್ತಿಯಿಂದ ಮನೋಬಲದ ಮುಖಾಂತರ ವಿಶ್ವದ ಗ್ಲೋಬ್ನ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ತಂದೆಯ ಜೊತೆ ಪರಮಧಾಮದ ಸ್ಥಿತಿಯಲ್ಲಿ ಸ್ವಲ್ಪ ಸಮಯವೂ ಸ್ಥಿತರಾಗಿ ಈ ಸೇವೆ ಮಾಡಿದರೆ ನಿಮಗೆ ಇದರ ಪ್ರಾರಬ್ಧ ಬಹಳಷ್ಟು ಪಟ್ಟು ಸಿಗುತ್ತದೆ. ಇಂದಿನ ಸಮಯ ಹಾಗೂ ಸಂದರ್ಭದ ಪ್ರಮಾಣ ಅಂತಿಮ ಸೇವೆ ಮನಸ ಅಥವಾ ಮನೋಬಲದ ಸೇವೆಯಾಗಿದೆ. ಇದರ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿ. ವಾಣಿಯಿಂದಾಗಲಿ ಸಂಬಂಧ ಸಂಪರ್ಕದಿಂದಾಗಲಿ ಸೇವೆ ಮಾಡುತ್ತೀರಿ. ಆದರೆ ಈ
ಮನಸಾ ಸೇವೆಯ ಅಭ್ಯಾಸವು ಅತಿ ಅವಶ್ಯಕವಾಗಿದೆ. ಜೊತೆ ಇದರ ಅಭ್ಯಾಸವನ್ನು ಮಾಡುತ್ತಾ ನಡೆಯಿರಿ. ತಿಳಿಯಿತೆ ಏನು ಮಾಡಬೇಕು ಎಂದು. ಈ ಮನಸಾ ಸೇವೆಯು ಅದೇ ಅದ್ಭುತವನ್ನು ತೋರಿಸುತ್ತದೆ. ಯಾವುದನ್ನು ಸ್ಥಾಪನೆಯ ಆದಿಯ ಸಮಯದಲ್ಲಿ ತಂದೆಯು ಮನಸಾ ಮುಖಾಂತರ ಆತ್ಮಿಕ ಆಕರ್ಷಣೆಯಿಂದ ಮಕ್ಕಳನ್ನು ಆಕರ್ಷಿತ ಮಾಡಿದರು ಹಾಗೂ ಮನಸಾ ಸೇವೆಯ ಫಲ ಸ್ವರೂಪ ಈಗಲೂ ಸಹ ನೋಡುತ್ತಿರುವಿರಿ. ಅದೇ ಆತ್ಮಗಳು ಈಗಲೂ ಸಹ ಅಡಿಪಾಯವಾಗಿದ್ದಾರೆ. ಡ್ರಾಮಾ ಅನುಸಾರ ಇದು ತಂದೆಯ ಮನಸಾ ಆಕರ್ಷಣೆಯ ಸಾಕ್ಷಿಯಾಗಿದೆ. ಆ ಮಕ್ಕಳು ಎಷ್ಟು ಪಕ್ಕಾ ಆಗಿದ್ದಾರೆ ಎಂದ ಮೇಲೆ ಅಂತ್ಯದಲ್ಲೂ ಸಹ ಈಗ ತಂದೆಯ ಜೊತೆ ನಿಮ್ಮ ಮನಸಾ ಆಕರ್ಷಣೆಯು ಆತ್ಮಿಕ ಆಕರ್ಷಣೆಯಿಂದಲೂ ಸಹ ಯಾವ ಆತ್ಮಗಳು ಬರುತ್ತಾರೆ ಅವರು ಸಮಯ ಅನುಸಾರ ಕಡಿಮೆ ಸಮಯ ಕಡಿಮೆ ಪರಿಶ್ರಮ ಹಾಗೂ ಬ್ರಾಹ್ಮಣ ಪರಿವಾರದಲ್ಲಿ ವೃದ್ಧಿ ಮಾಡುವುದಕ್ಕಾಗಿ ನಿಮಿತ್ತರಾಗುತ್ತಾರೆ. ಅದೇ ಮೊದಲಿನಂತಹ ಸ್ವಭಾವವನ್ನು ಅಂತ್ಯದಲ್ಲಿಯೂ ನೋಡುವಿರಿ. ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯನ್ನು ಸಾಧಾರಣ ಎಂದುಕೊಳ್ಳದೆ ಶ್ರೀಕೃಷ್ಣನ ರೂಪದಲ್ಲಿ ಅನುಭವ ಮಾಡುತ್ತಿದ್ದರು. ಸಾಕ್ಷಾತ್ಕಾರ ಬೇರೆಯ ಮಾತಾಗಿದೆ. ಆದರೆ ಸಾಕ್ಷಾತ್ ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನೇ ನೋಡುತ್ತಿದ್ದರು. ತಿನ್ನುತ್ತಾ ಕುಡಿಯುತ್ತಾ ನಡೆದಾಡುತ್ತಾ ಈ ರೀತಿ ನೋಡಿದಿರಲ್ಲವೇ. ಸ್ಥಾಪನೆಯಲ್ಲಿ ಒಬ್ಬ ತಂದೆ ಮಾಡಿದರು. ಅಂತ್ಯದಲ್ಲಿ ನೀವು ಮಕ್ಕಳು ಸಹ ಆತ್ಮಗಳ ಮುಂದೆ ಸಾಕ್ಷಾತ್ ದೇವಿ ದೇವತೆಗಳು ಕಂಡು ಬರುವಿರಿ. ಅವರು ನಿಮ್ಮನ್ನು ಸಾಧಾರಣ ಎಂದು ತಿಳಿಯುವುದೇ ಇಲ್ಲ. ಅದೇ ಪೂಜ್ಯತನದ ಪ್ರಭಾವವನ್ನು ಅನುಭವ ಮಾಡುವರು. ಆಗ ತಂದೆಯ ಸಹಿತ ಎಲ್ಲರ ಪ್ರತ್ಯಕ್ಷತೆಯ ಪರದೆ ತೆರೆಯುವುದು. ಈಗ ತಂದೆ ಒಬ್ಬರನ್ನೇ ಮಾಡುವುದಲ್ಲ, ಮಕ್ಕಳ ಜೊತೆ ತಂದೆ ಪ್ರತ್ಯಕ್ಷವಾಗಬೇಕು. ಹೇಗೆ ಸ್ಥಾಪನೆಯಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಿಶೇಷ ಬ್ರಾಹ್ಮಣರೂ ಸಹ ಸ್ಥಾಪನೆಯ ನಿಮಿತ್ತರಾದರು, ಇದೇ ರೀತಿ ಸಮಾಪ್ತಿಯ ಸಮಯದಲ್ಲಿಯೂ ಸಹ ತಂದೆಯ ಜೊತೆ ಅನನ್ಯ ಮಕ್ಕಳು ಸಹ ದೇವರೂಪದಲ್ಲಿ ಸಾಕ್ಷಾತ್ ಅನುಭವ ಆಗುವರು. ಇದಕ್ಕಾಗಿ ಇಂದು ಏನು ಹೇಳಿದೆವು, ಈಗಿನಿಂದಲೇ ಪ್ರಾರಬ್ಧ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಚಿಕ್ಕ ಮಾತುಗಳನ್ನು ಬಿಟ್ಟು ಬಿಡಿ. ಈಗ ಮೇಲೆ ಹೇಳಿ ಶ್ರೇಷ್ಠ ಸ್ಥಿತಿಯನ್ನು ಪಡೆದುಕೊಳ್ಳಿ. ವಿಶೇಷ ಪ್ರಾರಬ್ಧದ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಮಾಡಿ ಹಾಗೂ ಅನ್ಯರಿಗೂ ಮಾಡಿಸಿ. ತಿಳಿಯಿತೆ ಈಗ ಎಲ್ಲರೂ ತಮ್ಮ ಆನಂದ ಸ್ವರೂಪದಲ್ಲಿ ಒಂದು ಸೆಕೆಂಡಿಗಾಗಿ ಸ್ಥಿತರಾಗಲು ಸಾಧ್ಯವೇ? ಏಕೆಂದರೆ ಅಂತ್ಯದಲ್ಲಿ ಒಂದು ಸೆಕೆಂಡಿನ ಸೀಟಿ ಒಡೆಯಲಾಗುತ್ತದೆ. ಈಗಿನಿಂದಲೇ ಇದರ ಅಭ್ಯಾಸ ಮಾಡಿ. ಕೇವಲ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಡ್ರಿಲ್ ಮಾಡಿಸಿದರು ಒಳ್ಳೆಯದು. ಸರ್ವ 4 ಕಡೆಯ ಮಕ್ಕಳಿಗೆ ಸದಾ ಭಾಗ್ಯದ ರೇಖೆಗಳನ್ನು ಇಮರ್ಜ್ ರೂಪದಲ್ಲಿ ಸ್ಮೃತಿಯಲ್ಲಿ ಇರುವಂತಹ ಆತ್ಮಗಳಿಗೆ ಸದಾ ಸಂಗಮಯುಗಿ ಸರ್ವ ಪ್ರಾಪ್ತಿ ಸ್ವರೂಪ ಪ್ರಾರಬ್ಧವನ್ನು ಅನುಭವ ಮಾಡುವಂತಹ ಸದಾ ಮಾಸ್ಟರ್ ದಾತ ಮಹಾ ಆತ್ಮಗಳಿಗೆ ಸದಾ ಮನಸಾ ಸೇವಾ ಮುಖಾಂತರ ವಿಶ್ವದ ಆತ್ಮಗಳ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವರದಾನ: ಕರ್ಮಯೋಗದ ಸ್ಟೇಜ್ ಮುಖಾಂತರ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯೀ ರತ್ನಭವ. ಕರ್ಮಯೋಗಿಯಾಗುವುದರಿಂದ ಶರೀರದ ಯಾವುದೇ ಕರ್ಮ ಭೋಗ ಭೋಗಿಸುವ ಅನುಭವ ಮಾಡಿಸುವುದಿಲ್ಲ. ಮನಸ್ಸಿನಲ್ಲಿ ಯಾವುದಾದರೂ ರೋಗವಿದ್ದಲ್ಲಿ ರೋಗಿ ಎಂದು ಹೇಳಲಾಗುವುದು. ಒಂದು ವೇಳೆ ಮನಸ್ಸು ನಿರೋಗಿಯಾಗಿದ್ದಲ್ಲಿ ಸದಾ ಆರೋಗ್ಯವಾಗಿರುವಿರಿ. ಕೇವಲ ಶ್ರೇಷ್ಠ ಶಯ್ಯೆಯ ಮೇಲೆ ವಿಷ್ಣುವಿನ ಸಮಾನ ಜ್ಞಾನದ ಸ್ಮರಣೆ ಮಾಡುತ್ತಾ ಹರ್ಷಿತರಾಗಿರುತ್ತಾರೆ. ಮನನ ಶಕ್ತಿಯ ಮೂಲಕ ಇನ್ನೂ ಸಾಗರನ ತಳದಲ್ಲಿ ಹೋಗುವ ಚಾನ್ಸ್ ಸಿಗುವುದು. ಈ ರೀತಿಯ ಕರ್ಮಯೋಗಿಯೇ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿ ವಿಜಯೀ ರತ್ನ ಆಗುತ್ತಾರೆ. ಸ್ಲೋಗನ್: ಸಾಹಸವನ್ನು ಜೊತೆ ಮಾಡಿಕೊಂಡಲ್ಲಿ ಎಲ್ಲ ಕರ್ಮದಲ್ಲಿಯೂ ಸಫಲತೆ ಸಿಗುತ್ತಿರುವುದು. ಒಳ್ಳೆಯದು. ಓಂ ಶಾಂತಿ.